ಬೆಂಗಳೂರು ಮೈಸೂರು ಹೆದ್ದಾರಿಯ ಕ್ರೆಡಿಟ್ ವಾರ್ ನಿಲ್ಲುವಂತಹ ಲಕ್ಷಣ ಗೋಚರವಾಗ್ತಾ ಇಲ್ಲ. ಸಂಸದ ಪ್ರತಾಪ ಸಿಂಹ ವಿರುದ್ಧ ಎಚ್.ಸಿ. ಮಹದೇವಪ್ಪ ಕಿಡಿಕಾರಿದ್ದಾರೆ. ಪ್ರತಾಪ ಸಿಂಹ ಸುಮ್ಮನೆ ಬುರುಡೆ ಬಿಡ್ತಾನೆ, ಅವನೇನೋ ಮೇಸ್ತ್ರಿ ಏನ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ರಾಜ್ಯ ಹೆದ್ದಾರಿ ಆಗಿದ್ದಾಗ ಪ್ರತಾಪ ಸಿಂಹ ಸಂಸದನೂ ಆಗಿರಲಿಲ್ಲ. ಯುಪಿಎ ಸರ್ಕಾರದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಘೋಷಣೆಯಾಗಿತ್ತು. ಇನ್ನು ಘೋಷಣೆಯಾದ ಬಳಿಕ ಅದನ್ನ ಮಾಡೋದು ಸರ್ಕಾರದ ಕೆಲಸ. ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳು ಇವರಿಗೆ ಇನ್ಚಾರ್ಜ್ ಏನಾದರೂ ಕೊಟ್ಟಿದ್ರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸುಮ್ಮನೆ ಇಲ್ಲದ ವಿಷಯಗಳನ್ನ ಬುರುಡೆ ಬಿಡಬಾರ್ದು, ಕೆಲಸ ಮಾಡಿದ್ರೆ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ, ಸುಮ್ಮನೆ ಅವರ ಹೇಳಿಕೆಗಳಿಗೆ ಮೈಲೇಜ್ ಕೊಡಬಾರ್ದು ಅಂತ ಎಚ್.ಸಿ. ಮಹದೇವಪ್ಪ ಕಿಡಿಕಾರಿದ್ದಾರೆ. ಪ್ರತಾಪ್ ಸಿಂಹಗೂ ಈಕ್ವಲ್ ಲೀಡರ್ ಹೇಳಿ ಸರ್ ನೀವೇ. ಪ್ರತಾಪ್ ಸಿಂಹ MP ಆಗಿರಲಿಲ್ಲ, ಈ ರೋಡು ಸ್ಟೇಟ್ ಹೈವೇ ಆಗಿತ್ತು. ನ್ಯಾಷನಲ್ ಹೈವೇಗೆ ಡಿಕ್ಲೇರ್ ಮಾಡಿದ್ದೇ UPA ಸರ್ಕಾರ. ಸರ್ಫೇಸ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು ನಮ್ಮ ಆಸ್ಕರ್ ಫರ್ನಾಂಡೋಸ್ ಆಗಿತ್ತು, ನಾನು PWD ಮಿನಿಸ್ಟರ್. ನ್ಯಾಷನಲ್ ಹೈವೇಗೆ ಡಿಕ್ಲೇರ್ ಆದಮೇಲೆ ಸರ್ಕಾರದ ಕೆಲಸ ಅಲ್ವಾ ಡಿಕ್ಲೇರ್ ಆಗಿದ್ದು ಮಾಡೋದು. ಸೊ ಇನ್ ವಾಟ್ ವೇ ಈಸ್ ಕನೆಕ್ಟೆಡ್? ಅವ್ರಿಗೆ ಇನ್ಚಾರ್ಜ್ ಕೊಟ್ಟಿದ್ರಾ? ನ್ಯಾಷನಲ್ ಹೈವೇ ಅವರು ಇವ್ರಿಗೆ ಇನ್ಚಾರ್ಜ್ ತಗೊಳಪ್ಪ 10 ಲೈನ್ ಅಂತ ಕೊಟ್ಟಿದ್ರಾ? ಆಸ್ ಎ ಗಿವನ್ ಎನಿ ಅಸೈನ್ಮೆಂಟ್ ಏನಾದ್ರು ಕೊಟ್ಟಿದ್ರಾ? ನಿಂದಪ್ಪ ಜವಾಬ್ದಾರಿ, ಎಷ್ಟು ಲೈನ್ ಮಾಡಬೇಕು, ಹೆಂಗೆ ಮಾಡಬೇಕು, ಅವ್ರೇನು DPR ಮಾಡ್ಕೊಡೋದು ಕೇಳಿದ್ರಾ? ಸುಮ್ಮನೆ ಬುರುಡೆ ಬಿಡೋಕ್ಕೆ ಕೆಲಸ ಮಾಡಬಾರ್ದು. ಮಾಡಿದರೆ ಡೆಫಿನೆಟಾಗಿ ಅಪ್ರಿಷಿಯೇಟ್ ಮಾಡ್ತೀನಿ. ಒಂದು ಯೋಜನೆ ಯಾವ ರೀತಿ ತಯಾರಾಗುತ್ತೆ, ಒಂದು ಯೋಜನೆ ತಯಾರಾಗಬೇಕಾದ್ರೆ ಏನು ಬೇಕು? ಸ್ಟೇಟ್ ಗೌರ್ಮೆಂಟು ಯೋಜನೆಗಳನ್ನು ಕರಡನ್ನು ತಯಾರು ಮಾಡಿಸಿ ಕೇಂದ್ರ ಸರ್ಕಾರಕ್ಕೆ ಕೊಡಬೇಕು. merely on a letter of an MP, ಸೆಂಟ್ರಲ್ ಗೌರ್ಮೆಂಟ್ ವಿಲ್ ನಾಟ್ ಗಿವ್ ಎನಿಥಿಂಗ್. ಯೋಜನೆ ಆಗಬೇಕಾದ್ರೆ ಸರ್ಕಾರಕ್ಕೆ ಪ್ರಸ್ತಾಪ ಸಲ್ಲಿಸಬೇಕು. ಪ್ರಸ್ತಾಪ ಸಲ್ಲಿಸಿದ ಮೇಲೆ ಒಂದು DPR ಮಾಡಬೇಕು, ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್. ಅದರ ಮೇಲೆ ವಿವಿಧ ಹಂತಗಳಲ್ಲಿ ಮಂಜೂರಾತಿಯನ್ನು ಕೊಡಬೇಕು, ಇನ್ಸ್ಪೆಕ್ಷನ್ ಮಾಡಬೇಕು, ಲ್ಯಾಂಡ್ ಅಕ್ವಿಷನ್ ಆಗಬೇಕು, ಇವೆಲ್ಲ ಆಗಬೇಕು. ಇದಕ್ಕೆಲ್ಲ ಇವ್ರು ಇನ್ಚಾರ್ಜ್ ಕೊಟ್ಟಿದ್ರಾ? ಇವ್ರು MP ಆಗಲಿಲ್ವಲ್ಲ ನ್ಯಾಷನಲ್ ಹೈವೇಗೆ ಡಿಕ್ಲೇರ್ ಆದಾಗ. ಸೊ ದಿಸ್